ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶ್ರೇಯೋಭಿಲಾಷಿಗೋಸ್ಕರ SCP-TSP ಯೋಜನೆಯಲ್ಲಿ ಹಿಂದೆ 11,144 ಕೋಟಿ ಪ್ಲಸ್ 14,282.38 ಕೋಟಿ ಮತ್ತು 25,426.38 ಕೋಟಿ ಹಣವನ್ನು ಕಾನೂನುಬಾಹಿರವಾಗಿ ಅನ್ನ ಯೋಜನೆಗಳಿಗೆ ಅರ್ಥಾತ್ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದಾಗಿ ಹಿಂದೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಈ ವಿಷಯ ತಪ್ಪೆಂದು ತಮಗೆ ಅನಿಸಿದ್ರೂ ಕೂಡ ಮತ್ತೊಮ್ಮೆ ಆಯವ್ಯಯದಲ್ಲಿ 52,000 ಕೋಟಿ ಹೆಚ್ಚು ಹಣ ಗ್ಯಾರಂಟಿಗಳಿಗಾಗಿ ತಾವು ಮೀಸಲಿಟ್ಟ SCP-TSP ಯೋಜನೆಗೆ ಮತ್ತದಲ್ಲದೆ 25,426.38 ಕೋಟಿ ಎಲ್ಲಿ ವಿನಿಯೋಗಿಸಲಾಗಿದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಮೀಸಲಿಟ್ಟ ಮೇಲೆ ಪರಿಶಿಷ್ಟರಿಗಾಗಿ ಮೀಸಲಿಟ್ಟ 25,426.38 ಕೋಟಿ ಹಣ ತೆಗೆಯುವ ಅವಶ್ಯಕತೆ ಇರಲಿಲ್ಲ ಮತ್ತು ಹಣ ವ್ಯಯಿಸುವುದಾದ್ರೆ ಆಯವ್ಯಯದಲ್ಲಿ ಮೀಸಲಿಟ್ಟ 52,000 ಕೋಟಿ ಹೆಚ್ಚು ಹಣ ಯಾವ ಉದ್ದೇಶಕ್ಕಾಗಿ ವಿನಿಯೋಗಿಸಲಾಗಿದೆ ಎಂಬುದೇ ಯಕ್ಷ ಪ್ರಶ್ನೆ ಆಗಿದೆ. ಸಭಾಪತಿಗಳೇ, ಇವತ್ತಿನ ಈ ಒಂದು ಮಾರ್ಜಿನ್ ಇದರಲ್ಲಿ ಕೊಡೋದು ಹೇಳೋದಾಯ್ತು ಅಂತಂದ್ರೆ ಕಳೆದ 11,044 ಕೋಟಿ ಮತ್ತು 14,282 ಕೋಟಿ ಮತ್ತೆ ಈಗ 2025-26 ಸಾಲ 13,433 ಕೋಟಿ ಎಲ್ಲಿಗೋಯ್ತು ಆಯವ್ಯಯದ ಖರ್ಚು? ಇಷ್ಟೊಂದು ಹಣವನ್ನ ಬೇರೆ ಕಡೆ ಖರ್ಚು ಮಾಡ್ತಕ್ಕಂಥ ಅವಶ್ಯಕತೆ ಆದ್ರೂ ಆಗಿತ್ತಂತಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಎಲ್ಲಾಗಿದೆ? ಬರೀ ಹೇಳೋದೊಂದಾಗಿದೆ, ಮಾಡೋದೊಂದಾಗಿದೆ.